1 minute, officer. ನೋಡ್ಲೇಬೇಕಾ? Yes, sir. Please. ಸರ್, ಇವ್ ನಿಮ್ಮ ಮಗ ರವಿ ತಾನೆ? ನೋ ನೋ ಸರ್, ದಯವಿಟ್ಟು ಸರಿಯಾಗಿ ನೋಡಿ. ಇವನು ನಿಮ್ಮ ಮಗ ರವಿ. ಇವನು ನನ್ನ ಮಗ ಖಂಡಿತ ಅಲ್ಲ. ಇವನು ನಿಮ್ಮ ಮಗ ರವಿನೇ. ನಿಮ್ಮ ಮಗನ ಮಗ ಅಂತ ಯಾಕೆ ಒಪ್ಕೋತಾ ಇಲ್ಲ? ಆಫೀಸರ್, ಇವನು ನನ್ನ ಮಗ ಆಗಿದ್ದ ತಾನೇ ಒಪ್ಕೊಳ್ಳೋದಕ್ಕೆ. ನನ್ನ ಮಗನ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಅವನು ಕ್ಯಾಲಿಫೋರ್ನಿಯಾದಲ್ಲಿದ್ದಾನೆ. ಅಲ್ಲಿ ಅವನು ಓದ್ತಾ ಇದ್ದಾನೆ. ಬ್ರಿಲಿಯಂಟ್ ಸ್ಟೂಡೆಂಟ್ ಅವನು. ಬೇರೆ ಯಾವನಾದ್ರೂ ಆಗಿದ್ರೆ ಗಣ್ಣು ಇಟ್ಟುಬಿಟ್ಟು ಸತ್ಯ ಹೇಳಿಸ್ಬಿಡ್ತಾ ಇದ್ದೆ. ಯಾರೋ ಇವನು? ಯಾರೋ ನೀನು? ನಿನ್ನ ಅಪ್ಪ ಅಲ್ವೇನೋ, ಅಮ್ಮ ಅಲ್ವೇನೋ? ಹೋಗೋ ಹೋಗೋ. ಬೇವರ್ಸಿ ಊರಿಗೆ ಯಾಕೆ ನಾನು ತಲ್ಕಡಿದೆ ಅನ್ಕೊಂಡಿದ್ಯಾ? ಹೆಣ ಜೊತೆ ಮಾತಾವನೆ ನೀನು ಹುಚ್ಚಿಡಿದೆ ಅನ್ಕೊಂಡಿದ್ಯಾ? ನಾನು ಮನಸ್ಸು ಮಾಡಿದ್ರೆ ಹೆಣದ ಬಾಯಿನ ಬಿಡಿಸ್ಬಿಡ್ತೀನಿ, ಗೊತ್ತಾ? ನೋಡಿ ಸರ್, ನೋಡಿ ಸರ್ ಹೇಗೆ ಮಲಗಿದ ನೋಡಿ. ಹಸುಗೋಸ್ಕರ ಮಲಗಿದ ಸರ್. ಇನ್ನೋಸೆಂಟ್ ಫೇಸ್. ಆದ್ರೆ ಆ ಮುಖದಿಂದ ಕ್ರೌರ್ಯ, ಹಿಂಸೆ ಎಲ್ಲ ಇದೆ. ಲೋಫರ್ಸ್. ಇಂಥವ್ರಿಗೆ ಅಪ್ಪ ಅಮ್ಮ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಯಾವುದೂ ಇರೋದಿಲ್ಲ. ಕೆಲಸಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂಥವ್ರಲ್ಲಿ ಕ್ರೌರ್ಯ ಹುಟ್ಟೋದಕ್ಕೆ ಕಾರಣ ಆಗುತ್ತೆ. ಅಪ್ಪ ಅಮ್ಮ ನಡತೆ ಸರಿ ಇರೋದಿಲ್ಲ. ಅಪ್ಪ ಅವನ ಕಡೆ, ಅಮ್ಮ ಅವನ ಕಡೆ ಬೇರೆ ಬೇರೆ ಸಂಬಂಧ ಇಟ್ಕೊಂಡಿರ್ತಾರೆ. ಇಲ್ಲ ನೀವು ಅಪ್ಪ ಅಮ್ಮನ ಬಿಟ್ಟು ಹೋಗಿರ್ಬೇಕು. ಇಲ್ಲ ಯಾವುದೋ ಅನೈತಿಕ ಸಂಬಂಧಕ್ಕೆ ಹುಟ್ಟಿದ ಪಾಪಿಗೆ ಕಸದ ಬುಟ್ಟಿಯಲ್ಲಿ ಬಿಸಾಕಿ ಹೋಗಿರ್ತಾರೆ. ಬೇವರ್ಸಿಗಳು ಇವ್ರ ಕ್ಯಾರೆಕ್ಟರ್ ಎಲ್ಲ ಅಟ್ಯಾಚ್ಮೆಂಟ್ ಇರಲ್ಲ. ಅದಕ್ಕೆ ಇಂಥ ದೇಶದ್ರೋಹದ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅನಾಥ ಶವ. ಹಿಂದೂ ಮುಂದೆ ಹೇಳೋರು ಕೆಲವರು ಯಾರೂ ಗತಿ ಇಲ್ಲ. ಒಬ್ಬ ಗಂಡಸ್ಕುಡ್ದವನಾಗಿದ್ರೆ ಈ ರೀತಿ ಮಾಡ್ತಾ ಇರ್ಲಿಲ್ಲ. ಒಳ್ಳೆ ಕೆಲಸ ಮಾಡಿ ಸತ್ತಿದ್ರೆ ಗೌರವದಿಂದ ಶವ ಸಂಸ್ಕಾರ ಮಾಡಬಹುದಾಗಿತ್ತು. ಆದ್ರೆ ಇವನು ಬಂದಿದ್ದೆ ಊರು ಜನ ಶಾಂತಿ ನೆಮ್ಮದಿನ ಹಾಳು ಮಾಡೋದಕ್ಕೆ, 3 ಜನರ ಪ್ರಾಣನ ಬಲಿ ತಗೊಳ್ಳೋದಕ್ಕೆ. ಇಂಥವನಿಗೆ ಸರ್ಕಾರಿ ದುಡ್ಡಲ್ಲಿ ಶವ ಸಂಸ್ಕಾರ ಮಾಡೋದು ನನಗಿಷ್ಟ ಇಲ್ಲ. ಇನ್ನೊಂದು ಕ್ಷಣ ಈ ಹೆಣ ನನ್ನ ಕಣ್ಮುಂದೆ ಇರಬಾರ್ದು. ತಗೊಂಡು ತಿಪ್ಪೆ ಬಿಸಾಕಿ ಹೋಗಿ. ಆಫೀಸರ್, ಇವನೇ ನನ್ನ ಮಗ. ಇವನು ಅನಾಥ ಅಲ್ಲ, ಇವನು ಭಿಕಾರಿನೂ ಅಲ್ಲ, ಅನೈತಿಕ ಸಂಬಂಧ ಕೂಡ್ತಾನೂ ಅಲ್ಲ. ನಾನು ನನ್ನ ಹೆಂಡತಿ ಪ್ರೀತಿಯಿಂದ ಸಾಕಿ ಸಲಹಿತ ಮಗ. ಇವನೇ ನನ್ನ ಮಗ ರವಿ. ಯಾಕೋ ಹೀಗೆ ಮಾಡಿದೆ ರವಿ? ಸಾರಿ ಸರ್, ನಿನ್ನಿಂದ ಸತ್ಯ ಹೊರಗೆ ಬರಲಿ ಅಂತ ಈ ರೀತಿ ಮಾತಾಡಬೇಕಾಯ್ತು. ಐ ಆಮ್ ಸಾರಿ. Mr. Tripathi, what is this? ನನಗೂ ಒಂದು ಅರ್ಥ ಆಗ್ತಿಲ್ಲ. ನನ್ನ ಮಗ ಬಹಳ ಒಳ್ಳೆಯವನು.